ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಿನ್ನೆ ನೀಡಿದ್ದ ಆದೇಶಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಹಾಗಂದ್ ಮಾತ್ರಕ್ಕೆ ಪ್ರಕ್ರಿಯೆಗಳಿಗೆ ನಿರ್ಬಂಧ ಇಲ್ಲ. ರೇಣುಕಾಸ್ವಾಮಿ ತಾಯಿ ಪ್ರತಿಕೂಲ ಸಾಕ್ಷಿ ಅಂತ ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಸಿದೆ. ಹೀಗೆಂದ ಮಾತ್ರಕ್ಕೆ ಸಾಕ್ಷಿಗಳ ವಿಚಾರಣೆ ಆಗಿಲ್ವಾ? ಅದು ಕೂಡ ಪ್ರಶ್ನೆ. ಸಾಕ್ಷಿಗಳ ವಿಚಾರಣೆ ಮುಂದುವರಿಸಲಾಗಿದೆ ಅಲ್ವಾ ಅನ್ನುವಂತ ಪ್ರಶ್ನೆ ಕೂಡ. ಇನ್ನು ದರ್ಶನ್ ಪರ ವಕೀಲರ ವಾದಕ್ಕೆ ಎಎಸ್ಪಿಪಿ ಸಚಿನ್ ವಾದವನ್ನ ಮಂಡಿಸಿರೋದು. ನಿನ್ನೆ ನೀಡಿದ ಆದೇಶಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಈಗ ಅವಕಾಶ ಇದೆ. ಹಾಗೆ ಪ್ರಕ್ರಿಯೆಗಳಿಗೆ ಇಲ್ಲಿ ನಿರ್ಬಂಧ ಇಲ್ವಲ್ಲ, ಟ್ರಯಲ್ ನಡೀತಾ ಇದೆ ಅದ್ರ ಪಾಡಿಗದು. ರೇಣುಕಾಸ್ವಾಮಿ ತಾಯಿ ಪ್ರತಿಕೂಲ ಸಾಕ್ಷಿ ಅಂತ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಸಲ್ಲಿಸಿದೆ. ಹಾಗಂದ್ ಮಾತ್ರಕ್ಕೆ ಸಾಕ್ಷಿಗಳ ವಿಚಾರಣೆ ಆಗಿಲ್ವಾ? ಅದು ಕೂಡ ನಡೀತಾ ಇದೆ. ಒಟ್ಟು ಪ್ರಮುಖ 63 ಸಾಕ್ಷಿಗಳ ವಿಚಾರಣೆ ನಡೀತಿರೋದು. ಈಗ ಸದ್ಯಕ್ಕೆ ಪ್ರದೋಷ್ ಮಾಫಿ ಸಾಕ್ಷಿ, ಅಂದ್ರೆ ಅವತ್ತಿನ ದಿನ ಘಟನಾ ಸ್ಥಳದಲ್ಲಿ ನಾನಿದ್ದೆ, ಏನಾಯ್ತು ಅನ್ನೋದನ್ನ ಹೇಳೋದಕ್ಕೆ ರೆಡಿ ಇದ್ದೀನಿ ನಾನು, ನನ್ನ ಮೇಲೆ ಬಲವಂತವಾಗಿ ಈ ಕೆಲಸಗಳನ್ನ ಒತ್ತಡ ಹೇರಿ ಮಾಡಿಸಲಾಯಿತು, ಅದೆಲ್ಲವನ್ನು ಕೂಡ ಪ್ರದೋಷ್ ಹೇಳ್ತಾ ಇರೋದು. ಹಾಗಂದ್ ಮಾತ್ರಕ್ಕೆ ಆತ ಹೇಳಿದ್ದೆಲ್ಲವೂ ನಿಜ ಅಂತಾನೂ ಕೂಡ ಕೋರ್ಟ್ ಆಗ್ಲಿ ಪೊಲೀಸರಾಗ್ಲಿ ಪರಿಗಣಿಸೋದಕ್ಕಾಗಲ್ಲ. ಕಾರಣ ಆತ ತಪ್ಪಿಸ್ಕೊಳ್ಳೋದಕ್ಕೆ ಏನೇನೋ ಹೇಳುವಂತ ಸಾಧ್ಯತೆಗಳು ಇಲ್ಲಿರುತ್ತೆ, ಅದನ್ನು ತಳ್ಳಿ ಹಾಕುವಂತಿಲ್ಲ. ಬಟ್ ಈಗ ಆತ ಮಾಫಿ ಸಾಕ್ಷಿ ಅಂತೇಳಿ ಕೋರ್ಟ್ ಅನುಮತಿ ಕೊಡುತ್ತಾ ಆ ಟೆನ್ಷನ್ ಈಗ ದರ್ಶನ್ಗೆ ಇದ್ದೇ ಇದೆ. ತನ್ನ ಜೊತೆಗೆ ಇದ್ದವನು, ತನ್ನ ಸ್ನೇಹಿತ ಆಗಿದ್ದವನು, ಆದ್ರೀಗ ಅವರ ಪಾಲಿಗೆ ದುಶ್ಮನ್ ಆಗ್ತಾ ಇದ್ದಾನೆ. ಕಾರಣ ಆತನಿಗೂ ಒಂದು ಜೀವನ ಇದೆ. ಪಾಪ ಆತ ಜೈಲಿಗೆ ಹೋಗ್ತಾ ಇದ್ದಂತೆ ತಂದೆ ಕಳ್ಕೊಂಡ. ಅದಾದ್ಮೇಲೆ ಬೇಲ್ ಮೇಲೆ ಹೊರಗೆ ಬಂದು ತಂದೆಯ ಅಂತ್ಯಕ್ರಿಯೆಯನ್ನ ಮುಗಿಸೋದ. ಅದಾದ್ಮೇಲೆ ಆತನಿಗೂ ಕೂಡ ಈಗ ನನ್ನ ಫ್ಯಾಮಿಲಿನ ಇಂಪಾರ್ಟೆಂಟ್ ಅಪ್ಪ, ಈ ಕೇಸ್ನಿಂದ ನನಗೆ ಹೊರ ಬರೋ ಯಾವುದೇ ದಾರಿಗಳು ಕಾಣಿಸ್ತಾ ಇಲ್ಲ ಅಂತ ಅನ್ಸಿರ್ಬಹುದು. ಹಾಗಾಗಿ ಆತ ಈಗ ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಕೊಂಡಿದ್ದಾನೆ, ತನ್ನ ಮನಸ್ಥಿತಿಯನ್ನ ಚೇಂಜ್ ಮಾಡ್ಕೊಂಡಿದ್ದಾನೆ. ನಟ ದರ್ಶನ್ಗೆ 1 ವಾರದ ಕಾಲ ಕೊಂಚ ರಿಲೀಫ್. ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ಆಗಸ್ಟ್ 18ಕ್ಕೆ ಮುಂದೂಡಿಕೆ, ಹಾಗಾಗಿ ಕೊಂಚ ರಿಲೀಫ್. ಮಾಫಿ ಸಾಕ್ಷಿ ಹೇಳಿಕೆ ದಾಖಲಿಸದಂತೆ ಮನವಿ ಮಾಡಿರುವಂತ ದರ್ಶನ್ ಪರ ವಕೀಲ. ಹಾಗಾಗಿ ನಟ ದರ್ಶನ್ಗೆ ಈಗ 1 ವಾರ ರಿಲೀಫ್ ಇದೆ. 18ನೇ ತಾರೀಕಿಗೆ ಈ ಅರ್ಜಿಯನ್ನ ವಿಚಾರಣೆ ಮಾಡಲಾಗುತ್ತೆ. ಅಂದ್ರೆ ಈಗಿನ್ನೂ ತೀರ್ಪು ಬಂದಿಲ್ಲ, ಆತನನ್ನ ಪರಿಗಣಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ. ಮಾಫಿ ಸಾಕ್ಷಿ ಹೇಳಿಕೆ ದಾಖಲು ಮಾಡಬಾರ್ದು ಅಂತ ದರ್ಶನ್ ಪರ ವಕೀಲ ಆಕ್ಷೇಪ ಸಲ್ಲಿಸಿದ್ದಾರೆ. ಹಾಗಾಗಿ ಕೆಲ ಗೊಂದಲಗಳಿವೆ. ಈಗ 18ನೇ ತಾರೀಕುವರೆಗೂ ಕೂಡ ವೇಟ್ ಮಾಡಲೇಬೇಕು. ಮಾಫಿ ಸಾಕ್ಷಿ ಅರ್ಜಿಯ ವಿಚಾರಣೆ, ಅಂದ್ರೆ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಏನ್ ಮುಂದೆ ಬಂದಿದ್ದಾನಲ್ಲ, ಆ ಅರ್ಜಿಯ ವಿಚಾರಣೆ ಸದ್ಯಕ್ಕೆ ಅಲ್ಪ ಸ್ವಲ್ಪ ಅಷ್ಟೇ ಈಗ ಆಗಿರೋದು. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ವಾದ ಪ್ರತಿವಾದಗಳಿವೆ. ದರ್ಶನ್ ಪರ ವಕೀಲ ಈಗ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡಬೇಡಿ ಅಂತ ಆಕ್ಷೇಪ ವ್ಯಕ್ತಪಡಿಸಿರೋದ್ರಿಂದ ಇನ್ನು 18ನೇ ತಾರೀಕಿಗೆ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಅವತ್ತಿನ ದಿನ ಏನಾಗಬಹುದು, ಇದು ಕೊಂಚ ರಿಲೀಫ್ ಅನ್ನೋದ್ರಿಗಿಂತ ಅಲ್ಲಿವರೆಗೂ ಕೂಡ ದರ್ಶನ್ಗೆ ಮತ್ತೆ ಟೆನ್ಷನ್ ಇದ್ದೇ ಇರುತ್ತೆ, ಏನಾಗಬಹುದು ಅಂತ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ವಾದ ಪ್ರತಿವಾದಗಳು ಹೀಗೆ ಮುಂದುವರಿಯುತ್ತೆ. 18ನೇ ತಾರೀಕು ಏನಾಗಬಹುದು ನಾವು ಕಾದ್ ನೋಡ್ಲೇಬೇಕು. ಅಂದ್ರೆ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಲಾಗುತ್ತಾ, ಆತನನ್ನ ಪರಿಗಣಿಸಿ ಅಂತ ಕೋರ್ಟ್ ಅನುಮತಿಯನ್ನ ಕೊಡುತ್ತಾ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಸದ್ಯ ಪ್ರದೋಷ್ ಪರ ವಕೀಲರು ವಾದ ಮಂಡಿಸಿದ್ದಾರೆ, ದರ್ಶನ್ ಪರ ವಕೀಲರು ಆಕ್ಷೇಪ ಎತ್ತಿದ್ದಾರೆ. ಕೋರ್ಟ್ ನಲ್ಲಿ ಏನಾಯ್ತು? 18ನೇ ತಾರೀಕಿಗೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ, ಏನ್ ಡೀಟೇಲ್ಸ್ ಇದೆ? ಖಂಡಿತವಾಗ್ಲೂ ಸೌಖ್ಯ. ಈಗಾಗಲೇ ನಟ ದರ್ಶನ್ ಅವ್ರಿಗೂ ಕೂಡ ಹಿನ್ನಡೆ ಆಗುವಂತ ಸಾಧ್ಯತೆ ಹಿನ್ನೆಲೆಯಲ್ಲಿ ಅವರ ಪರ ಕೂಡ ಈಗಲೇ ಅವರಿಗೆ ಏನೋ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡಬಾರ್ದು, ಇನ್ನು ಕೂಡ ನಾವು ಹೈಕೋರ್ಟ್ಗೆ ಹೋಗಿ ಮೇಲ್ಮನವಿಯನ್ನು ಕೂಡ ಸಲ್ಲಿಸಬಹುದು ಅನ್ನೋ ಏನೋ ವಾದವನ್ನು ಕೂಡ ಅವ್ರು ಮಾಡಿದ್ರು. ಅದಕ್ಕೆ ಪ್ರತಿವಾದವಾಗಿ ಕೂಡ ಪ್ರದೋಷ್ ಮಾಡ್ತಾ ಇದ್ರು. ಹಾಗಾಗಿ ಈಗ ಫೈನಲಿ ಈಗ ಆಗಸ್ಟ್ 18ಕ್ಕೆ ಅವರ ಹೇಳಿಕೆಯನ್ನ ಏನು ಕೋರ್ಟ್ ನಲ್ಲೂ ಕೂಡ ದಾಖಲು ಮಾಡಿಕೊಳ್ಳೋದಕ್ಕೂ ಕೂಡ ಈಗಾಗಲೇ ಏನು ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಪ್ರದೋಷ್ಗೂ ಕೂಡ ಭದ್ರತೆ ನೀಡಬೇಕು ಅಂತಾನು ಕೂಡ ವಕೀಲರು ಮನವಿಯನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಹಲ್ಲೆ ಮಾಡುವಂತ ಸಾಧ್ಯತೆಗಳಿರುವಂತದ್ದು, ಜೊತೆಗೆ ಅಲ್ಲೂ ಕೂಡ ಗಲಾಟೆ ಆಗುವ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.